ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಮುಖ್ಯಮಂತ್ರಿಗಳ ಕಡೆ ಇದೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಯಾರಿಗಿದೆ? ಸಿದ್ದರಾಮಯ್ಯ ಅವರಿಗಿದೆ. ಅದರ ಅರ್ಥ ಡಿ.ಕೆ.ಶಿಗೆ ಬೆಂಬಲ ಇಲ್ಲ ಅಂತಲ್ಲ, ಅವ್ರಿಗೂ ಇರಬಹುದು. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರ 5 ವರ್ಷ ಮುಂದುವರಿಯುತ್ತೇನೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರೂ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, ಎಂ ಬಿ ಪಾಟೀಲ್ಗೂ ಅನ್ವಯಿಸ್ತದೆ, ಡಿ.ಕೆ. ಶಿವಕುಮಾರ್ಗೂ ಅನಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ. ಅವರು ತಪ್ಪೇನಿದೆ ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವರೇ ಕೇಳ್ತಾರೆ. ಆದರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಇದ್ರೆ ಇವತ್ತು ಶಾಸಕರ ಬೆಂಬಲ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವ್ರ ಕಡೆ ಇದೆ. ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಅವ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ನಮ್ದು ರಿಪೋರ್ಟಿಂಗ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಹೇಳಿಕೆ ಹೇಗೆಲ್ಲ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ವಿರೋಧ ಪಕ್ಷಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರು ಕೂಡ ಮಾತನಾಡ್ತಾ ಇದ್ದಾರೆ. ಯಾರು ಶಕ್ತಿಯುತವಾಗಿದ್ದಾರೆ, ಯಾರ ಶಕ್ತಿ ಹೇಗಿದೆ. ಕೆಲವು ಕಡೆ ಬಿ ಜೆ ಪಿಯಲ್ಲಿ ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇಲ್ಲ, ಸಿದ್ದರಾಮಯ್ಯ ಅವರ ಮುಂದೆ ಹೈಕಮಾಂಡ್ದೇನೂ ನಡೆಯೋದಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನ ಹೊರತುಪಡಿಸಿದರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ, ಶೂನ್ಯವಾಗುತ್ತೆ ಅಂತ ಕೆಲವಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇದೀಗ ಆಂತರಿಕವಾಗಿ ಪಕ್ಷದಲ್ಲೂ ಕೂಡ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ. ಸ್ವಾಮಿ, ಖಂಡಿತ ದರ್ಶತ್, ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 1 ವಾರದಿಂದ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರೋಂಥದ್ದು. ಒಂದು ಕಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋದು ಅವರ ಆಪ್ತರ ಒಂದು ಆಗ್ರಹ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆ ಆಗಬಾರ್ದು ಅನ್ನೋದು ಕೂಡ ಸಿಎಂ ಪರ ಇರುವಂತಹ ಪ್ರಬಲ ನಾಯಕರ ಅಂದರೆ ಸಚಿವರ ಒಂದು ಸಾಕಷ್ಟು ಒತ್ತಡ ಆಗ್ತಾ ಇರೋಂಥದ್ದು. ಈಗಾಗಲೇ ಕಳೆದ ಬಾರಿ ಸಿಎಂ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. 5 ವರ್ಷಗಳ ಕಾಲ ಅಂದರೆ ಇನ್ನುಳಿದ 3 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ನನ್ನ ನಾಯಕತ್ವದಲ್ಲೇ ಹೋಗ್ತೀವಿ ಎಂಬ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಕಾಂಕ್ಷಿ ಇದ್ದಾರೆ. ಪವರ್ ಶೇರಿಂಗ್ ಆಗಿದೆ. ಪವರ್ ಶೇರಿಂಗ್ ಪ್ರಕಾರ ಅವರಿಗೆ ಒಂದು ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋದು ಡಿ.ಸಿ.ಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಸಾಕಷ್ಟು ಒಂದು ಹೇಳ್ತಾ ಇರೋಂಥದ್ದು. ಕಳೆದ ಬಾರಿ ಸುರ್ಜಿವಾಲ್ ಅವರ ಒಂದು ಮೀಟಿಂಗ್ನಲ್ಲೂ ಕೂಡ ಅಂದರೆ 1-to-1 ಸಭೆಯಲ್ಲೂ ಕೂಡ ಮುಗಿಸಿ ಬಂದಂಥ ಸಂದರ್ಭದಲ್ಲೂ ಸಾಕಷ್ಟು ಶಾಸಕರು, ಒಂದು ಇಕ್ಬಾಲ್ ಹುಸೇನ್ ಸೇರಿದಂತೆ ಮಾಗಡಿ ಬಾಲಕೃಷ್ಣ ಅವರು ಕೂಡ ಪರೋಕ್ಷವಾಗಿ ಸಿಎಂ ಏನು ಪವರ್ ಶೇರಿಂಗ್ ಆಗಬೇಕು, ಡಿ.ಸಿ.ಎಂಗೆ ಪವರ್ ಶೇರಿಂಗ್ ಆಗಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ದೆಹಲಿ ಹೈಕಮಾಂಡ್ನ ನಾಯಕರು ಇದಕ್ಕೆಲ್ಲ ಫುಲ್ ಸ್ಟಾಪ್ ಆಗ್ತಾರೆ, ಬ್ರೇಕ್ ಆಗ್ತಾರೆ ಎಂಬ ಸುದ್ದಿಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಕಳೆದ ಬಾರಿ ಸಿಎಂ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವರು ಚುನಾವಣೆ ಪ್ರಚಾರದಲ್ಲಿದ್ದರು, ಹಾಗಾಗಿ ಭೇಟಿಗೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಇನ್ನೂ ಗೊಂದಲವಾಗೇ ಇದೆ. ಒಂದು ಕಡೆ ಪರ ಮತ್ತು ಮತ್ತೊಂದು ಕಡೆ ವಿರೋಧ, ಕೆಲವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಡ್ತಾ ಇರೋದು ಕೂಡ ಎಲ್ಲೋ ಇನ್ನೂ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಇವತ್ತು ಸಚಿವರಾದಂಥ ಎಂ ಬಿ ಪಾಟೀಲ್ ಕೂಡ ಹೇಳಿದರು, ಅಂದರೆ ಕಳೆದ ಏನು ಸಿಎಂ ದೆಹಲಿಯಲ್ಲಿ ಹೇಳಿದಂಥ ಒಂದು ಆ ಹೇಳಿಕೆ
ಅಂದರೆ DCM DK ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಎಂಬ ಹೇಳಿಕೆ ಇನ್ನಷ್ಟು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರಾದಂಥ ಮಹದೇವಪ್ಪನವರು ಕೂಡ ಹೇಳಿದರು, ಶಾಸಕರೇ ಆಯ್ಕೆ ಮಾಡಿದ್ದ ಶಾಸಕರಿಂದ ಆಯ್ಕೆ ಆದವರು, ಹಾಗಾಗಿ ಶಾಸಕರ ಬೆಂಬಲ CM ಇದೆ, ಆಗ ಎಲ್ಲರೂ ಕೂಡ CM ಪರ ಇದ್ದಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ MB ಪಾಟೀಲ್ ಅವರು ಅದೇ ರೀತಿ ಒಂದು ಪುನರುಚ್ಚಾರ ಮಾಡಿರೋಂಥದ್ದು. ಅಂದರೆ CM ಅವ್ರಿಗೆ ಶಾಸಕರ ಬೆಂಬಲ ಇದೆ, DCMಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರಿಗೂ ತಮ್ಮದೇ ಆದಂಥ ಒಂದು ಬೆಂಬಲ ಇದೆ. ಆದರೆ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗಬೇಕಾದ್ರೆ ಹೈಕಮಾಂಡ್ ಅಂತಿಮ ನಿರ್ಧಾರ ಮಾಡುತ್ತೆ, ಹಾಗಾಗಿ ಎಲ್ಲವನ್ನು ಕೂಡ ಹೈಕಮಾಂಡ್ ನೋಡುತ್ತೆ ಅನ್ನೋದು ಅವರ ಒಂದು ಹೇಳಿಕೆ. ಅಂದರೆ ಸದ್ಯ ಕಾಂಗ್ರೆಸ್ ವಲಯದಲ್ಲಿ CM ಸ್ಥಾನಕ್ಕೆ ಬದಲಾವಣೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಂಚಲನ ಕೂಡ ಮೂಡ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿಲ್ಲ, ಅಂದರೆ ಪವರ್ ಶೇರಿಂಗ್ ಆಗಿದೆಯಾ ಅಥವಾ ಪವರ್ ಶೇರಿಂಗ್ ಪ್ರಕಾರ CM ಸ್ಥಾನ ಬದಲಾವಣೆ ಆಗಬೇಕಾ ಅಥವಾ CM ಸಿದ್ದರಾಮಯ್ಯನವರೇ CM ಆಗಿ ಬದಲಾವಣೆ ಮುಂದುವರಿತಾರಾ ಅನ್ನೋ ವಿಚಾರ ಇನ್ನೂ ಕೂಡ ಹೈಕಮಾಂಡ್ ನಾಯಕರಿಂದ ಯಾವುದೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಪವರ್ ಶೇರಿಂಗ್ ಆಗಬೇಕು ಅನ್ನೋದು ಒಂದು ಬಣ, ಮತ್ತೊಂದು ಬಣ ಆಗಬಾರ್ದು ಅನ್ನೋದು. ಆದರೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರ್ತಾರೆ, CM ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅನ್ನೋ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದಲೇ ಕೊಡಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.